ಹಾಯ್ ಸ್ಟೂಡೆಂಟ್ಸ್, ಎಲ್ಲರೂ ಆರಾಮವಾಗಿ ಆರೋಗ್ಯದಿಂದ ಇದ್ದೀರಿ ಅಂತ ಅಂದುಕೊಳ್ತೇನೆ. ದಿನನಿತ್ಯದ ಪಾಠದ ನೋಟ್ಸ್ಗಳನ್ನು ಬರಿತಾ ಇದ್ದೀರಿ ಅಂತ ತಿಳ್ಕೊಳ್ತೇನೆ. ಆಯಾ ದಿನದ ನೋಟ್ಸ್ಗಳನ್ನು ಆ ದಿನವೇ ಮುಗಿಸಿ. ಎಲ್ಲವನ್ನು ಬಾಕಿ ಇಟ್ಟರೆ ಮತ್ತೆ ಶಾಲೆ ಶುರುವಾದ ಮೇಲೆ ಕಷ್ಟ ಆಗ್ತದೆ. ನಾವು ಶಾಲೆಯ ಮಧ್ಯದಲ್ಲಿ ಯಾವಾಗಲಾದರೂ ನಿಮ್ಮನ್ನು ಬರಲಿಕ್ಕೆ ಹೇಳ್ತೇವೆ, ಆವಾಗ ನೋಟ್ಸ್ ಇಟ್ಕೊಂಡು ಬಂದು ತೋರಿಸಿ ಹೋಗಬೇಕು. ಆದ್ದರಿಂದ ಈಗಲೇ ನೋಟ್ಸ್ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಗಣಿತವನ್ನು ಒಂದೇ ನೋಟ್ಸಲ್ಲಿ ಬರಿಬೇಕು, ಅದರಲ್ಲಿ ಬೇರೆ ವಿಷಯವನ್ನು ಯಾವ ಸಬ್ಜೆಕ್ಟನ್ನು ಬರೀಲಿಕ್ಕಿಲ್ಲ. ಗಣಿತ ಇಷ್ಟರವರೆಗೆ ಆದ ಪಾಠಗಳದ್ದು ಒಂದೇ ನೋಟ್ಸಿನಲ್ಲಿ ಎಲ್ಲರ ಹತ್ರ ಇರಬೇಕು. ನಾನು ಕೇಳಿದಾಗ ತೋರಿಸ್ಬೇಕು ಎಲ್ಲರೂ ಕೂಡ. ಈಗ ಇವತ್ತು 9ನೇ ತರಗತಿಯ ಗಣಿತ ಪಾಠ ರೇಖೆಗಳು ಮತ್ತು ಕೋನಗಳು. ಹೆಡ್ಡಿಂಗ್ ಬರೀರಿ, ರೇಖೆಗಳು ಮತ್ತು ಕೋನಗಳು. 1ನೇ ದಿನದ ಪಾಠವನ್ನು ಆರಂಭಿಸ್ತಾ ಇದ್ದೇನೆ. ಹೊಸ ಪಾಠ ರೇಖೆಗಳು ಮತ್ತು ಕೋನಗಳು. ನಿನ್ನೆಯ ದಿವಸ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆಯನ್ನು ಮುಗಿಸಿದ್ದೆವು. ಇವತ್ತು ಹೊಸ ಪಾಠ ಆರಂಭ ಮಾಡ್ತಾ ಇದ್ದೇವೆ, ರೇಖೆಗಳು ಮತ್ತು ಕೋನಗಳು. ಅದರಲ್ಲಿ 1ನೇ ದಿನ. ಹೆಡ್ಡಿಂಗ್ ಬರ್ದಾಯ್ತು ಅಂತ ಅಂದ್ಕೊಳ್ತೇನೆ. ಈಗ ಸ್ವಲ್ಪ ವಿವರಣೆಯನ್ನು ಕೇಳಿ. ಈ ಪಾಠದಲ್ಲಿ ರೇಖೆಗಳ ಬಗ್ಗೆ ಮತ್ತು ವಿವಿಧ ರೀತಿಯ ಕೋನಗಳ ಬಗ್ಗೆ ವಿವರಣೆಗಳು ಬರ್ತವೆ. ನಾವು ಈಗಾಗಲೇ ಈ ವಿಷಯವಾಗಿ 8ನೇ ತರಗತಿಯಲ್ಲಿ ಮತ್ತು ಅದರ ಹಿಂದಿನ ತರಗತಿಯಲ್ಲಿ ಕಲಿತಾಗಿದೆ. ಅದನ್ನು ಮತ್ತೆ ನೆನಪಿಸಿಕೊಂಡು ಬರೆಯುವ ಕೆಲಸವನ್ನು ಮಾಡಬೇಕು. ಮೊದಲನೇದಾಗಿ ರೇಖಾಖಂಡ. ಒಂದು ಸರಳ ರೇಖೆಯನ್ನು ಎಳೆದ್ರೆ 5 ಸೆಂಟಿಮೀಟರ್ ರೇಖೆಯನ್ನು ಎಳೆಯಿರಿ. ಅದರದ್ದು ಅಂತ್ಯ ಬಿಂದುಗಳು 5 ಸೆಂಟಿಮೀಟರ್ನಲ್ಲಿ ಇರ್ತದೆ. ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗುವುದಿಲ್ಲ. ಅಂತ್ಯ ಬಿಂದುಗಳು 5 ಸೆಂಟಿಮೀಟರ್ನಲ್ಲಿ ನಿಲ್ತದೆ. ಅಂತಹ ಸರಳ ರೇಖೆಯ ಒಂದು ಭಾಗವನ್ನು ರೇಖಾಖಂಡ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಒಂದು ಸರಳ ರೇಖೆಯನ್ನು ಎಳೆದ್ರೆ ಅದರ ಮೇಲೆ ಅಸಂಖ್ಯಾತ ಬಿಂದುಗಳು ಇರ್ತವೆ. ಈಗ ಒಂದು ಸರಳ ರೇಖೆ ಎಳೆಯುವ, ಅದರಲ್ಲಿ 3 ಸೆಂಟಿಮೀಟರ್ನ ಮೇಲೆ ಒಂದು ಬಿಂದು ಗುರುತಿಸುವ, 5ರ ಮೇಲೆ ಒಂದು ಬಿಂದುವನ್ನು ಗುರುತಿಸುವ, 8ರ ಮೇಲೆ ಒಂದು ಬಿಂದುವನ್ನು ಗುರುತಿಸುವ. 3 ಕೂಡ ಒಂದೇ ರೇಖೆಯ ಮೇಲೆ ಇದ್ದಾವ ಇಲ್ವಾ? ಇದ್ದಾವೆ. ಅಂತಹ ಬಿಂದುಗಳನ್ನು ಏಕರೇಖಾಗತ ಬಿಂದುಗಳು ಅಂತೇಳಿ ಕರೀತವೆ. ಇನ್ನು ಕೋನ. ಕೋನವನ್ನು 2 ಕಿರಣಗಳ ಸಂಯೋಗ ಅಂತ ಕರೆಯುವುದು. ಒಂದೇ ಬಿಂದುವಿನಿಂದ ಹೊರಟ 2 ಕಿರಣಗಳಿಂದ ಕೋನವು ಉಂಟಾಗುತ್ತದೆ. ಗೊತ್ತುಂಟಲ್ಲ ನಿಮಗೆ? ಇನ್ನು ಕೋನಗಳ ವಿಧಗಳು. ಯಾವುದೆಲ್ಲ ವಿಧಗಳಿದ್ದಾವೆ? 90 ಡಿಗ್ರಿಗಿಂತ ಕಡಿಮೆ ಆದರೆ ಲಘು ಕೋನ, ಎಕ್ಸಾಕ್ಟ್ 90 ಡಿಗ್ರಿ ಆದರೆ ಲಂಬ ಕೋನ, 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಆದರೆ ಅಧಿಕ ಕೋನ, ಎಕ್ಸಾಕ್ಟ್ 180 ಡಿಗ್ರಿ ಆದರೆ ಸರಳ ಕೋನ, 180ಕ್ಕಿಂತ ಹೆಚ್ಚು 360ಕ್ಕಿಂತ ಕಡಿಮೆ ಆದರೆ ಸರಳಾಧಿಕ ಕೋನ, ಮತ್ತು 360 ಡಿಗ್ರಿ ಇದ್ರೆ ಅದನ್ನು ಪೂರ್ಣ ಕೋನ ಅಂತ ಹೇಳಿಕೊಂಡು ಕರಿತೇವೆ. ಇದೆಲ್ಲ ನಮಗೆ ಗೊತ್ತಿರುವಂಥ ವಿಷಯಗಳೇ. ಆದ್ದರಿಂದ ಇದನ್ನು ಬರಿತಾ ಹೋಗುವ. ಎಲ್ಲರೂ ನೋಟ್ಸ್ ಓಪನ್ ಮಾಡಿದ್ದೀರಿ ಅಂದ್ಕೊಳ್ತೇನೆ. ಮೊದಲನೇ ವಾಕ್ಯ ಬರೀರಿ. ಸೈಡ್ ಹೆಡ್ಡಿಂಗ್ ರೇಖಾಖಂಡ. ಹೆಡ್ಡಿಂಗ್ ಬರ್ದಾಗಿದೆಯಲ್ಲ, ರೇಖೆಗಳು ಮತ್ತು ಕೋನಗಳು. ರೇಖಾಖಂಡ. ವಿವರಣೆ ಬರೆಯುವ. 2 ಅಂತ್ಯ ಬಿಂದುಗಳನ್ನು ಹೊಂದಿರುವ ಸರಳ ರೇಖೆಯ ಒಂದು ಭಾಗವನ್ನು ಸರಳ ರೇಖೆಯ ಒಂದು ಭಾಗವನ್ನು ರೇಖಾಖಂಡ ಎನ್ನುತ್ತಾರೆ.
ಸರಳ ರೇಖೆಯ ಒಂದು ಭಾಗವನ್ನು ರೇಖಾಖಂಡ ಎನ್ನುತ್ತಾರೆ. ಎಬಿ ರೇಖಾಖಂಡವನ್ನು ಎ ಬಿ ಬರ್ದು ಮೇಲ್ಗಡೆಗೆ ಒಂದು ಚಿಕ್ಕ ಲೈನ್ ಎಳೆಯುವುದು, ಅದನ್ನು ಬಾಣ ಗುರುತು ಹಾಕ್ಲಿಕ್ಕಿಲ್ಲ. ಎ ಬಿ ಮೇಲ್ಗಡೆಯಿಂದ ಒಂದು ಲೈನ್ ಎಂದು ಸೂಚಿಸುತ್ತೇವೆ. ನೆಕ್ಸ್ಟ್, ಏಕರೇಖಾಗತ ಬಿಂದುಗಳು. ಏಕರೇಖಾಗತ ಬಿಂದುಗಳು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ರೇಖೆಯ ಮೇಲಿದ್ದರೆ ಅವುಗಳನ್ನು ಏಕರೇಖಾಗತ ಬಿಂದುಗಳು ಎನ್ನುತ್ತಾರೆ. ನೆಕ್ಸ್ಟ್, ಕೋನ. ಸೈಡ್ ಹೆಡ್ಡಿಂಗ್ ಕೋನ. ಒಂದೇ ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ ಕೋನವು ಉಂಟಾಗುತ್ತದೆ. ಒಂದೇ ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ ಕೋನವು ಉಂಟಾಗುತ್ತದೆ. ಚಿಕ್ಕದಾಗಿ ಒಂದು ಕೋನವನ್ನು ಚಿತ್ರ ಮಾಡಿ ಪೆನ್ಸಿಲ್ ಮತ್ತು ಸ್ಕೇಲ್ ಇಟ್ಕೊಂಡು. ಪೆನ್ಸಿಲ್ ಮತ್ತು ಸ್ಕೇಲ್ನ ಸಹಾಯದಿಂದ ಈ ಚಿತ್ರವನ್ನು ಮಾಡಿ. ಒಂದು ಕಿರಣಕ್ಕೆ ಓ ಎ ಅಂತ ಹೆಸರು ಕೊಡಿ, ಇನ್ನೊಂದಕ್ಕೆ ಓ ಬಿ ಅಂತೇಳಿ ಹೆಸರು ಕೊಡಿ. ಮಧ್ಯದಲ್ಲಿ ಕೋನವನ್ನು ತೋರಿಸಿ. ನೆಕ್ಸ್ಟ್, ಸೈಡ್ ಹೆಡ್ಡಿಂಗ್ ಕೋನಗಳ ವಿಧಗಳು. ಫಸ್ಟ್, ಲಘುಕೋನ. ಕೋನದ ಅಳತೆಯು 0 ಇಂದ 90 ಡಿಗ್ರಿಯವರೆಗೆ ಇರುತ್ತದೆ, ಅಥವಾ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಹೇಗೆ ಸಹ ಆಗ್ತದೆ ಬರೀಲಿಕ್ಕೆ.
ಕೋನದ ಅಳತೆಯು 0 ಇಂದ 90 ಡಿಗ್ರಿಯವರೆಗೆ ಇರುತ್ತದೆ ಅಥವಾ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ಬದಿಯಲ್ಲಿ ಚಿತ್ರದಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇಡಿ. ಈ ರೀತಿಯ ಚಿತ್ರವನ್ನೇ ಮಾಡಿ, ಹೆಸರು ಕೊಡಿ PQR ಅಂತೇಳಿ, ಮತ್ತು 90 ಡಿಗ್ರಿಗಿಂತ ಕಡಿಮೆದೊಂದು ಅಳತೆಯನ್ನು ಬರೀರಿ. ಲಘುಕೋನದ ವಿವರಣೆ ಆಯಿತು, ಚಿತ್ರ ಆಯಿತು. ಚಿತ್ರ ಸ್ಕೇಲ್ ಪೆನ್ಸಿಲ್ ಹಿಡ್ದೇ ಮಾಡಬೇಕು. ನೆಕ್ಸ್ಟ್ ಲಂಬಕೋನ. ಕೋನದ ಅಳತೆಯು 90 ಡಿಗ್ರಿಗೆ ಸಮವಿರುತ್ತದೆ. ಕೋನದ ಅಳತೆಯು 90 ಡಿಗ್ರಿಗೆ ಸಮವಿರುತ್ತದೆ. ಒಂದು ಸರಳ ರೇಖೆ ಎಳೆಯಿರಿ ಮತ್ತು ನೇರವಾಗಿ ಲಂಬವಾಗಿ ಇನ್ನೊಂದು ಸರಳ ರೇಖೆಯನ್ನು ಎಳೆಯಿರಿ. ನಡುವೆ ಕೋನ 90 ಡಿಗ್ರಿ ಅಂತೇಳಿ ತೋರಿಸಿ ABBC ಅಂತೇಳಿ ಬರೆಯಿರಿ. ಕೋನದ ಅಳತೆಯು 90 ಡಿಗ್ರಿಗೆ ಸಮವಿರುತ್ತದೆ. ಚಿತ್ರ ಮಾಡಿ ಹೆಸರು ಕೊಡಿ. ಚಿಕ್ಕ ಚಿಕ್ಕ ಚಿತ್ರ ಮಾಡಿ, ದೊಡ್ಡ ದೊಡ್ಡದು ಮಾಡಿಡ್ಬೇಡಿ ಇಡೀ ಪೇಜಿನ ತುಂಬ. ನೆಕ್ಸ್ಟ್ ಅಧಿಕ ಕೋನ. ಅಧಿಕ ಕೋನ ಹೇಳ್ಬೋದಾ? 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ತೊಂಬತ್ತು ಅಂತ ಹೇಳಿದರೆ ಹೀಗೆ ನೇರ ಬರ್ತದೆ, ಅದಕ್ಕಿಂತ ಜಾಸ್ತಿ, ಅದರಿಂದ ಒಂಚೂರು ಬೆಂಡ್ ಮಾಡಬೇಕು. ಒಂದು ಎಷ್ಟಾದರೂ ಅಳತೆ ಬರೆಯಿರಿ. 90ಕ್ಕಿಂತ ಹೆಚ್ಚು, 180ಕ್ಕಿಂತ ಕಡಿಮೆ. ನೆಕ್ಸ್ಟ್ ಸರಳ ಕೋನ. ಎಷ್ಟು ಡಿಗ್ರಿ? 180 ಡಿಗ್ರಿ. 180 ಡಿಗ್ರಿಗೆ ಸಮವಾಗಿರುತ್ತದೆ. ಒಂದು ಸರಳ ರೇಖೆಯನ್ನು ಎಳೆಯಿರಿ. ಅದರ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಒಂದು ಕೋನವನ್ನು ತೋರಿಸಿ. ನೆಕ್ಸ್ಟ್ ಸರಳಾಧಿಕ ಕೋನ. ಸರಳಾಧಿಕ ಕೋನ ಗೊತ್ತುಂಟಲ್ಲ? ಅಧಿಕ ಸರಳ ಕೋನಕ್ಕಿಂತ ಅಧಿಕ ಸರಳಾಧಿಕ ಕೋನ. 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ನೂರ 80 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ನಮ್ಮ ಕೋನ ಮಾಪಕದಲ್ಲಿ ಇರುವುದು 180 ಡಿಗ್ರಿ ಮಾತ್ರ. ಅದಕ್ಕಿಂತ ಜಾಸ್ತಿ ತೋರಿಸಬೇಕಾದ್ರೆ
ಒಂದು ಲಘು ಕೋನವನ್ನು ಮಾಡೋದು, ಅದರ ಹೊರಗಡೆಯ ಕೋನವನ್ನು ತೋರಿಸುವುದು. ಆಗ ಅದು ಸರಳಾಧಿಕ ಕೋನ ಆಗ್ತದೆ. ಕೋನವನ್ನು ತೋರಿಸುವಾಗ ಹೊರಗಡೆಯಿಂದ ತೋರಿಸ್ಬೇಕು. ಕಾಣ್ತದಲ್ಲ, ಒಳಗಡೆ ತೋರಿಸೋದಲ್ಲ, ಹೊರಗಡೆ ತೋರಿಸೋದು. ಚಿಕ್ಕದೊಂದು ಚಿತ್ರ ಮಾಡಿ, ಸ್ಕೇಲ್ ಮತ್ತು ಪೆನ್ಸಿಲ್ ಹಿಡಿದು ಚಿತ್ರ ಮಾಡಬೇಕು. ಇನ್ನು ನೆಕ್ಸ್ಟ್ ಬರೀರಿ ಪೂರಕ ಕೋನ. ಪೂರಕ ಕೋನ ಎರಡು ಕೋನಗಳ ಮೊತ್ತವು ಎರಡು ಕೋನಗಳ ಮೊತ್ತವು 90 ಡಿಗ್ರಿಯಾದರೆ ಎರಡು ಕೋನಗಳ ಮೊತ್ತವು 90 ಡಿಗ್ರಿ ಆದರೆ ಆ ಕೋನಗಳನ್ನು ಪೂರಕ ಕೋನಗಳೆನ್ನುತ್ತಾರೆ. ಒಂದು ಚಿತ್ರ ಮಾಡಿ, ಲಂಬಕೋನವನ್ನು ಮಾಡಿ, ಅದರೊಳಗಡೆ ಇನ್ನೊಂದು ಕಿರಣವನ್ನು ಎಳೆಯಿರಿ. ಎರಡು ಕೋನ ಕೂಡಿಸಿದರೆ 90 ಡಿಗ್ರಿ. ಆಯ್ತಾ? ನೆಕ್ಸ್ಟ್ ಬರೀರಿ ಪರಿಪೂರಕ ಕೋನ. ಪರಿಪೂರಕ ಕೋನ ಎರಡು ಕೋನಗಳ ಮೊತ್ತವು 180 ಡಿಗ್ರಿ ಆದರೆ ಎರಡು ಕೋನಗಳ ಮೊತ್ತವು 180 ಡಿಗ್ರಿ ಆದರೆ ಅವು ಪರಿಪೂರಕ ಕೋನಗಳು. ಎರಡು ಕೋನಗಳ ಮೊತ್ತವು 180 ಡಿಗ್ರಿ ಆದರೆ ಅವು ಪರಿಪೂರಕ ಕೋನಗಳು. ಒಂದು ಸರಳ ರೇಖೆಯನ್ನು ಎಳೆಯಿರಿ, ಅದರ ಮೇಲೆ ಒಂದು ಕಿರಣವನ್ನು ಎಳೆಯಿರಿ, ಇದೊಂದು ಕೋನ ಇದೊಂದು ಕೋನವನ್ನು ತೋರಿಸಿ. ಪೂರಕ ಕೋನ, ಪರಿಪೂರಕ ಕೋನ. ಒಂದು ಮೊತ್ತ 90 ಡಿಗ್ರಿ, ಇನ್ನೊಂದು ಮೊತ್ತ 180 ಡಿಗ್ರಿ. ಆಯ್ತಲ್ಲ? ನೆಕ್ಸ್ಟ್ ಪಾರ್ಶ್ವಕೋನಗಳು. ಪಾರ್ಶ್ವಕೋನಗಳು ಪಾರ್ಶ್ವ ಅಂತ ಹೇಳಿದ್ರೆ ಅಕ್ಕಪಕ್ಕ ಒಂದು ಕೋನ ಉಂಟು, ಅದರ ಪಕ್ಕದಲ್ಲಿ ಇನ್ನೊಂದು ಕೋನ ಇದ್ರೆ ಪಾರ್ಶ್ವ ಕೋನಗಳು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಎರಡೂ ಕೋನಗಳಿಗೆ ಶೃಂಗ ಒಂದೇ, ಮತ್ತೆ ಒಂದೇ ಸಾಮಾನ್ಯ ಬಾಹು. ಒಂದು ಬಾಹು ಸಾಮಾನ್ಯ, ಇನ್ನುಳಿದದ ಎರಡು ಬಾಹುಗಳು ಬೇರೆ ಬೇರೆ ಆಗಿರ್ತದೆ. ಶೃಂಗ ಒಂದು, ಸಾಮಾನ್ಯ ಬಾಹು ಒಂದು, ಅಂತಹ ಕೋನಗಳನ್ನು ಪಾರ್ಶ್ವಕೋನಗಳು ಅಂತೇಳಿ ಕರೀತಾರೆ. ಬರೀರಿ ವಿವರಣೆ. ಒಂದು ಸಾಮಾನ್ಯ ಶೃಂಗ, ಇಲ್ಲಿ ಶೃಂಗ ಯಾವುದು? ಬಿ. ಒಂದು ಸಾಮಾನ್ಯ ಶೃಂಗ
ಮತ್ತು ಒಂದು ಸಾಮಾನ್ಯ ಬಾಹು. ಯಾವುದು ಸಾಮಾನ್ಯ ಬಾಹು? BC. ಹೊಂದಿರುವ ಎರಡು ಕೋನಗಳನ್ನು ಪಾರ್ಶ್ವಕೋನಗಳು ಎನ್ನುತ್ತಾರೆ. ಒಂದು ಸಾಮಾನ್ಯ ಶೃಂಗ ಮತ್ತು ಒಂದು ಸಾಮಾನ್ಯ ಬಾಹುವನ್ನು ಹೊಂದಿರುವ ಎರಡು ಕೋನಗಳನ್ನು ಪಾರ್ಶ್ವಕೋನಗಳು ಎನ್ನುತ್ತಾರೆ. ಎರಡು ಹತ್ರ ಇರುವ ಕೋನಗಳನ್ನು ಮಾಡಿ, ಚಿಕ್ಕ ಚಿತ್ರ ಮಾಡಿ, ದೊಡ್ಡದು ಮಾಡಿಡಬೇಡಿ. ಹೆಸರು ಕೊಡಿ. ABCD ಹೇಳಿಕೊಂಡು ಕೋನಗಳನ್ನು ತೋರಿಸಿ. ಈಗ ಪಾರ್ಶ್ವಕೋನಗಳು ಈ ರೀತಿ ಆಗಿರ್ಬೋದು ಅಥವಾ ಈ ರೀತಿ ಸಹ ಆಗಿರ್ಬೋದು. ಇದಕ್ಕೂ ವ್ಯತ್ಯಾಸ ಎಂತ? ಇಲ್ಲಿ ಎರಡು ಕೋನಗಳ ಮೊತ್ತ 180ಕ್ಕಿಂತ ಕಡಿಮೆ, ಇಲ್ಲಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ. ಈ ರೀತಿಯಾಗಿ ಮೊತ್ತ 180 ಡಿಗ್ರಿ ಇರುವ ಪಾರ್ಶ್ವಕೋನಗಳನ್ನು ಸರಳ ಯುಗ್ಮಗಳು ಅಂತೇಳಿ ಕರೀತಾರೆ. ಯುಗ್ಮ ಅಂತೇಳಿದ್ರೆ ಜೊತೆ, ಸರಳ ಅಂತೇಳಿದ್ರೆ 180 ಡಿಗ್ರಿ ಉಂಟು ಮಾಡುವ ಜೊತೆ ಕೋನಗಳು, ಅದಕ್ಕೆ ಸರಳ ಯುಗ್ಮಗಳು ಅಂತೇಳಿ ಕರೀತಾರೆ. ಅದರ ವಿವರಣೆಯನ್ನು ಬರೆಯುವ. ಒಂದೇ ಸರಳ ರೇಖೆಯ ಮೇಲಿರುವ ಪಾರ್ಶ್ವಕೋನಗಳ ಮೊತ್ತ, ಒಂದೇ ಸರಳ ರೇಖೆಯ ಮೇಲಿರುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಇವುಗಳನ್ನು ಸರಳ ಯುಗ್ಮಗಳೆನ್ನುತ್ತಾರೆ. ಚಿತ್ರ ಮಾಡಿ. ಒಂದು ಸರಳ ರೇಖೆ ಎಳೆಯಿರಿ, ಅದರ ಮೇಲೆ ಒಂದು ಕಿರಣವನ್ನು ಇಡಿ, ಎರಡು ಕೋನಗಳನ್ನು ಬೇರೆ ಬೇರೆ ತೋರಿಸಿ, AOB OC ಅಂತೇಳಿ ಹೆಸರು ಕೊಡಿ. ಎರಡು ಕೋನಗಳನ್ನು ಬರೆಯಿರಿ, ಮಧ್ಯೆ ಪ್ಲಸ್ ಚಿಹ್ನೆ ಹಾಕಿ, ಸಮ 180 ಡಿಗ್ರಿ ಅಂತೇಳಿ ಬರೆಯಿರಿ. ಕೋನ AOC ಪ್ಲಸ್ BOC ಸಮ 180 ಡಿಗ್ರಿ. ಇದೆಲ್ಲ ಕಳೆದ ವರ್ಷ ಕಲ್ತದ್ದೇ ಅಲ್ವಾ? ಅದನ್ನೇ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದೇವೆ. ನೆಕ್ಸ್ಟ್, ಶೃಂಗಾಭಿಮುಖ ಕೋನಗಳು. ಹೆಸರೇ ಹೇಳ್ತದೆ, ಶೃಂಗಕ್ಕೆ ಅಭಿಮುಖವಾಗಿರುವ ಕೋನಗಳು. ಶೃಂಗ O, ಅದರ ಎದುರು ಬದ್ರು ಇರುವ ಕೋನಗಳು. ಒಂದು ಗುರುತು ಹಾಕಿದ್ದು ಒಂದು ಜೊತೆ, ಎರಡು ಗುರುತು ಹಾಕಿದ್ದು ಇನ್ನೊಂದು ಜೊತೆ. ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗುತ್ತವೆ. ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗುತ್ತವೆ ಮತ್ತು ಅವು ಪರಸ್ಪರ ಸಮವಾಗಿರುತ್ತವೆ.
ಮತ್ತು ಅವು ಪರಸ್ಪರ ಸಮವಾಗಿರುತ್ತವೆ. ಒಂದು ಗುಣಿಸು ಗುರ್ತ ಹಾಕಿದಾಗ ಎರಡು ಸರಳ ರೇಖೆ ಎಳೆಯಿರಿ. ಚಿಕ್ಕ ಚಿತ್ರ ಮಾಡಿ, ದೊಡ್ಡದು ಮಾಡಬೇಡಿ. ಇಡೀ ಪೇಜ್ ತುಂಬ ಮಾಡಿ ಇಡಬೇಡಿ. ಅಭಿಮುಖ ಕೋನಗಳಿಗೆ ಒಂದಕ್ಕೆ ಒಂದು ಗುರ್ತ ಹಾಕಿ, ಇನ್ನೊಂದಕ್ಕೆ ಎರಡು ಗುರ್ತ ಹಾಕಿ. ಒಂದಕ್ಕೆ AB ಅಂತೇಳಿ ಹೆಸರು ಕೊಡಿ, ಇನ್ನೊಂದಕ್ಕೆ CD ಅಂತೇಳಿ ಹೆಸರು ಕೊಡಿ, ಬಿಂದುವಿಗೆ O ಅಂತೇಳಿ ಹೆಸರು ಕೊಡಿ. ಆಯ್ತಾ? ಇಲ್ಲಿಗೆ ಇವತ್ತಿಗೆ ಇಷ್ಟು ಸಾಕು. ಆಯಾ ದಿನದ ನೋಟ್ಸನ್ನು ಆಯಾ ದಿವಸವೇ ಕಂಪ್ಲೀಟ್ ಮಾಡಿ. ನಾನು ಕೇಳಿದ ದಿವಸ ಎಲ್ಲರೂ ತಂದು ತೋರಿಸಬೇಕು. ಎಲ್ಲರೂ ದಿನನಿತ್ಯದ ಪಾಠಗಳನ್ನು ಆಯಾ ದಿವಸವೇ ಓದಿ ಮನನ ಮಾಡಿಕೊಳ್ಳಿ. ನೋಟ್ಸ್ ಪುಸ್ತಕದಲ್ಲಿ ಚಂದ ಮಾಡಿ ಬರೆದು ಓದಲಿಕ್ಕೆ ಅನುಕೂಲ ಆಗುವ ಹಾಗೆ ಇಡಿ. ಗಣಿತ ಪುಸ್ತಕದಲ್ಲಿ ಬೇರೆ ಯಾವುದೇ ವಿಷಯಗಳನ್ನು ಬರಿಬಾರ್ದು, ಅದರಲ್ಲಿ ಗಣಿತ ಮಾತ್ರ ಇರಬೇಕು. ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯ ಮಾಡ್ತೇನೆ. ಬಾಯ್.